ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಾಮಪತ್ರ ಸಲ್ಲಿಸಿದರು. ಶಿವಾಜಿ ವೃತ್ತದಿಂದ ಬೃಹತ್ ಮೆರವಣಿಗೆ ಮುಖಾಂತರ ನಾಮಪತ್ರ ಸಲ್ಲಿಸೋದಕ್ಕೆ ಆಗಮಿಸಿದರು. ಪ್ರಹ್ಲಾದ್ ಜೋಶಿ ಅವರಿಗೆ ಮಾಜಿ ಸಿಎಂ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಮೂವರು ಮಾಜಿ ಮುಖ್ಯಮಂತ್ರಿಗಳು ಸಾಥ್ ಕೊಟ್ಟರು. ನಾಮಪತ್ರ ಸಲ್ಲಿಕೆಯ ವೇಳೆ ಕಾಂಗ್ರೆಸ್ನ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಾರ್ಟಿ 230 ಸ್ಥಾನ ಸ್ಪರ್ಧೆ ಮಾಡಿದೆ. ನಾವು 400 ಸ್ಥಾನ ಗೆಲ್ಲ ಕೊಟ್ಟಿದ್ದೀವಿ. ಅವ್ರದ್ದು ಕಾಪಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಒಂದು ಸ್ವಲ್ಪ ಬುದ್ಧಿ ಬೇಕು, ಬೇಡ ಆರೋಪ ಮಾಡಬಾರ್ಗೆ. ಥ್ಯಾಂಕ್ ಯು ಸರ್. ಇನ್ನೊಂದು DK ಶಿವಕುಮಾರ್ ಅವರು CM ಆಗಬೇಕನ್ನೋ ಒಂದು ಮನದಾಸೆಯನ್ನು ನಿನ್ನೆ ವ್ಯಕ್ತಪಡಿಸಿದ್ದಾರೆ ಸರ್. ಈ ಹಿನ್ನೆಲೆಯಲ್ಲಿ ಅವರಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಸರ್ಕಾರದಲ್ಲ ಅಸ್ಥಿರತೆ ಕಾಣ್ತಾ ಇದೆ ಅಂತ ಸರ್. ಅವರಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಅತ್ಯಂತ ಸ್ಪಷ್ಟ ಇದೆ. ಇದು ಬಾರಿ ಹೇಳಬೇಕಾದ ಅಗತ್ಯತೆನೇ ಇಲ್ಲ. ಎಲ್ಲವೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರಿ ಇಲ್ಲ. ನೋಡಿ, ಮೆಜಾರಿಟಿ ಇದ್ದಂಥ ಇದರಲ್ಲಿ ಏನು ಮಾಡ್ಕೊಂಡ್ರು ಅವರು? ಹಿಮಾಚಲ್ ಪ್ರದೇಶದಲ್ಲಿ ನಾವು ಮಾಡಿದ್ವಿ. ಆ ವೀರಭದ್ರ ಸಿಂಗ್ ಏನಿದ್ರು ಅವ್ರ ಮಗ, ಅವ್ರ ಧರ್ಮಪತ್ನಿ, ಕಾಂಗ್ರೆಸ್ಸಿನ ವೆಟರನ್ ಲೀಡರ್, ಅವ್ರು ಹೆಂಗೆ ಮಾಡಿದ್ದಾರೆ? ಇಲ್ಲಿ ಏನಾಗತ್ತೆ ನಮಗೇನು ಗೊತ್ತಾ? ಈಗ ಸಿದ್ದರಾಮಯ್ಯ ಸರ್ ಒಂದು ಸಿದ್ದರಾಮಯ್ಯ ಅವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಈ ವಿಷಯದಾಗ ಹೈಕಮಾಂಡ್ ಕಡೆ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಹೈಕಮಾಂಡ್ ಅಂದ್ರೆ ಅವ್ರಿಗೆ ಗೊತ್ತಾಗ್ಯದ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.